ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸದನದಲ್ಲಿ ಗಂಭೀರವಾದಂತಹ ಚರ್ಚೆ ಆಯಿತು. ಎಷ್ಟು ಗಂಭೀರ ಅಂದರೆ ನೀವು ಎಲ್ಲಿಂದ ನಗಬೇಕು ಅಂತ ಪ್ರಶ್ನೆ ಕೇಳ್ತೀರಿ. ಅಷ್ಟು ಗಂಭೀರವಾದ ಚರ್ಚೆ ಆಯಿತು. ಯಾಕಂದರೆ ಭಾರತದ ವಿದೇಶಾಂಗ ಖಾತೆಗಳ ಸಚಿವರಾದಂತಹ ಜೈಶಂಕರ್ ಅವರು ಕೊಟ್ಟಂತಹ ಉತ್ತರ ಇದೆಯಲ್ಲ, ಭಾರತ ಖಾಮಿನೈ ಅವರ ಹತ್ಯೆ ಕುರಿತಾಗಿ ಅಷ್ಟು ದಿನ ಮೌನವಾಗಿ ಯಾಕಿತ್ತು ಮತ್ತು ಇಲ್ಲಿಯವರೆಗೆ ನರೇಂದ್ರ ಮೋದಿ ಯಾಕೆ ಮೌನವಾಗಿದ್ದಾರೆ, ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಜೈಶಂಕರ್ ಅವರು ಕೊಟ್ಟಂತಹ ಕಾರಣ ಇದೆಯಲ್ಲ, ಆ ಕಾರಣಕ್ಕೆ ನೀವು ಎಲ್ಲಿಂದ ನಗಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಕಾರಣವನ್ನ ಆಮೇಲೆ ತಿಳಿಸ್ತೀನಿ. ಹಾಗಾದ್ರೆ ಏನಾಯ್ತು ಸದನದಲ್ಲಿ? ಬಜೆಟ್ ಸೆಷನ್ನ ಎರಡನೇ ಭಾಗ ನಡೀತಾ ಇದೆ ಈಗ. ಅದರಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನೆಗಳನ್ನು ಎತ್ತಿದ್ರು. 7 ದಿನಗಳವರೆಗೆ ಭಾರತ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಖಾಮಿನೈ ಹತ್ಯೆ ಕುರಿತಾಗಿ. ಆ ನಂತರವೂ ಸಹ ಕೇವಲ ಒಬ್ಬ ವಿದೇಶಾಂಗ ಕಾರ್ಯದರ್ಶಿಯ ಮೂಲಕ ಇರಾನ್ ರಾಯಭಾರಿ ಕಚೇರಿಗೆ ಹೋಗಿ ಒಂದು ಬರವಣಿಗೆ ಬರೆಸಿ ಬಂದ್ರಿ, ವಿಷಾದ ವ್ಯಕ್ತಪಡಿಸಿ ಬಂದ್ರಿ ಅಥವಾ ಸಂತಾಪ ಸೂಚಿಸಿ ಬಂದ್ರಿ. ಆದರೆ ನರೇಂದ್ರ ಮೋದಿ ಆಗಲಿ ಭಾರತ ಸರ್ಕಾರದ ಅಧಿಕೃತ ಹೇಳಿಕೆ ಆಗಲಿ ಬರಲಿಲ್ವಲ್ಲ, ಯಾಕೆ ಅಂತ ಜೋರಾಗಿ ಪ್ರಶ್ನೆ ಕೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ. ಪ್ರಶ್ನೆ ಲಾಜಿಕಲ್ ಆಗಿದೆ, ಸರಿಯಾಗಿದೆ. ಅದಕ್ಕೆ ಉತ್ತರ ಎಲ್ರಿಗೂ ಗೊತ್ತಿದೆ. ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ಗೆ ಹೆದರ್ಕೊಂಡು ಸೈಲೆಂಟ್ ಆಗಿದ್ದಾರೆ. ವಿಧಿ ಇಲ್ಲದೆ ಕೇವಲ ಒಂದು ಹೇಳ್ಕೊಳ್ಳೋಕ್ಕೆ ನಾಟಕೀಯವಾದಂಥ ಒಂದು ಸಣ್ಣ ಕ್ರಿಯೆ ಏನು ಅಂದರೆ, ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ, ಮಂತ್ರಿ ಅಲ್ಲ ಕಾರ್ಯದರ್ಶಿ, ಇರಾನ್ ರಾಯಭಾರಿ ಕಚೇರಿಗೆ ಹೋಗಿ ಅಲ್ಲಿ ಒಂದು ಸಂತಾಪ ಬರೆದು ಬಂದರು. ಇದಕ್ಕೆ ಉತ್ತರಿಸಬೇಕಲ್ಲ, ಉತ್ತರಿಸೋದಕ್ಕೆ ವಿದೇಶಾಂಗ ಸಚಿವಾಲಯದ ಮಂತ್ರಿಗಳು, ವಿದೇಶಾಂಗ ಮಂತ್ರಿ, ಫಾರಿನ್ ಮಿನಿಸ್ಟರ್ ಮಿಸ್ಟರ್ ಎಸ್ ಜೈಶಂಕರ್ ಇದ್ರಲ್ಲಿ. ಅವರು ಗೊತ್ತಲ್ಲ ನಿಮಗೆ, ಅವರು ಏನು ಅಂದರೆ ಅವರ ಪ್ರಕಾರ ಅವ್ರಿಗಿಂತ ಬುದ್ಧಿವಂತ ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ, ಅವ್ರಿಗಿಂತ ಒಳ್ಳೆ ಇಂಗ್ಲಿಷ್ ಮಾತಾಡೋ ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಫೇಕ್ ಆಕ್ಸೆಂಟ್ ಹಾಕೊಂಡು ಫುಲ್ ಡ್ರಾಮಾ ಮಾಡ್ತಿರ್ತಾರೆ. ನರೇಂದ್ರ ಮೋದಿಗಿಂತ ಹೆಚ್ಚು ನಾಟಕೀಯವಾಗಿ ಮಾತಾಡೋದ್ರಲ್ಲಿ ಜೈಶಂಕರ್ ಫೇಮಸ್. ಈ ಸರ್ಕಾರದಲ್ಲಿ 3 ಜನ ಮಾತಾಡ್ತಿದ್ರೆ ನಿಜವಾಗ್ಲೂ ಸಹ ಇವರು ಲಾಯಕ ಜನಪ್ರತಿನಿಧಿಗಳಾಗಿರೋದಕ್ಕೆ ಅನ್ನೋ ಪ್ರಶ್ನೆಗಳು ಮೂಡ್ತವೆ. 1 ನರೇಂದ್ರ ಮೋದಿ, 2 ನಿರ್ಮಲಾ ಸೀತಾರಾಮನ್. ಆ ಮಹಾತಾಯಿ ಮಾತಾಡ್ತಿದ್ರೆ ಹೆಂಗಿರುತ್ತೆ ಅಂದ್ರೆ, ನಾನು ಹೇಳಿದ್ದೇ ಸರಿ, ಯಾರು ಪ್ರಶ್ನೆ ಮಾಡಬಾರ್ದು. ಅದರಲ್ಲಿ 2 ವಿಚಾರ ಇರುತ್ತೆ. ಒಂದು, ನಾನು ಅಧಿಕಾರದಲ್ಲಿದ್ದೀನಿ ಅನ್ನೋದೊಂದು, ಇನ್ನೊಂದು ನನ್ನ ಜಾತಿ ಯಾವುದು ಗೊತ್ತಾ, ನಾನು ಹೇಳಿದ ಮೇಲೆ ಸೈಲೆಂಟ್ ಆಗಿರ್ಬೇಕು ಅನ್ನೋದು ನಿರ್ಮಲಾ ಸೀತಾರಾಮನ್ ಮಾತುಗಳಲ್ಲಿ ಎದ್ದು ಕಾಣ್ತಾ ಇರುತ್ತೆ. ಅಷ್ಟು ವಕ್ರವಾಗಿ ಮಾತಾಡುವಂತಹ ಮಹಿಳೆ ಆಕೆ. ಇನ್ನು 3ನೇದು ಈ ಜೈಶಂಕರ್. ಬರದ ಆಕ್ಸೆಂಟ್ ಅನ್ನ, ಅಮೆರಿಕನ್ ಆಕ್ಸೆಂಟ್ ಅಲ್ಲಿ, UK ಆಕ್ಸೆಂಟ್ ಅಲ್ಲಿ ಪ್ರಯತ್ನ ಮಾಡಿ ತಂಬಾಕು ಬಾಯಲ್ಲಿ ಹಾಕೊಂಡಂಗೆ ಏನೋ ಮಾತಾಡಕ್ ಹೋಗೋದು. ನೆಟ್ಟಿಗೆ ಇಂಡಿಯನ್ ಇಂಗ್ಲಿಷ್ ಅಲ್ಲಿ ಮಾತಾಡಿ ಸಾಯಿರಿ ಅಂದ್ರೆ ಆಗಲ್ಲ. ನಾವು ಶೋಕಿಲಾಲ್ಗಳು, ನಾವು ಫುಲ್ ಬಿಲ್ಡಪ್ ಅಲ್ಲಿ ಇರ್ತೀವಿ ಅಂತ. ಸೊ ಅದೇ ಬಿಲ್ಡಪ್ ಭಾಷೆಯಲ್ಲೇನೆ ರಾಜ್ಯಸಭೆಯಲ್ಲಿ ಎಸ್ ಜೈಶಂಕರ್ ಅದೇ ಸ್ಟೈಲಲ್ಲಿ ಉತ್ತರ ಕೊಟ್ಟರು. ಅವರು ಕೊಟ್ಟಂತಹ ಉತ್ತರಕ್ಕೆ ನೀವು ಎಲ್ಲಿಂದ ನಗಬೇಕು ಅಂತ ನೀವೇ ಯೋಚನೆ ಮಾಡಿ. ನರೇಂದ್ರ ಮೋದಿ ಆಗಲಿ, ಭಾರತ ಸರ್ಕಾರ ಆಗಲಿ, ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಅವರು ತೀರ್ ಹೋದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ವಂತೆ, ಇಲ್ಲಿಯವರೆಗೆ ಸಾಧ್ಯ ಆಗ್ಲಿಲ್ವಂದ್ರೆ ಯಾಕೆ ಅಂತಂದ್ರೆ, ಈ ಸಂದರ್ಭದಲ್ಲಿ ಇರಾನಿನ ಟಾಪ್ ಲೀಡರ್ಶಿಪ್ ಇದೆಯಲ್ಲ, ಉನ್ನತ ಮಟ್ಟದ ನಾಯಕತ್ವ, ಅವರನ್ನ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ವಂತೆ. ಈ ಯುಗದಲ್ಲಿ ಇಷ್ಟು ಕಮ್ಯುನಿಕೇಶನ್ ಆಪ್ಷನ್ಸ್ ಇರಬೇಕಾದ್ರೆ, ಇಷ್ಟೆಲ್ಲ ಆಯ್ಕೆಗಳಿರ್ಬೇಕಾದ್ರೆ ನೀವು ಯಾವೆಲ್ಲ ರೀತಿಯಲ್ಲಿ ಮಾತಾಡ್ಬೋದು, ಯಾರ ಜೊತೆ ಏನಾದ್ರು ಮಾತಾಡಬೇಕು ಅನ್ಕೊಂಡ್ರೆ. ಅದು ಒಂದು ಸರ್ಕಾರದ ಮಟ್ಟದಲ್ಲಿ ಇರುವಂತವ್ರು ಹೇಳ್ತಾರೆ, ಅವರನ್ನು ಮಾತಾಡ್ಸೋದಿಕ್ಕೆ ಆಯ್ಕೆಗಳಿಲ್ಲ, ನಮ್ಗೆ ಸಾಧ್ಯ ಆಗ್ತಿಲ್ಲ ಈ ಸಂದರ್ಭದಲ್ಲಿ, ಹಾಗಾಗಿ ಸುಮ್ಮನೆ ಇದ್ದೀವಿ, ಹಾಗಾಗಿ ನಾವು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ, ಸಂತಾಪವನ್ನ ನರೇಂದ್ರ ಮೋದಿ ಸೂಚಿಸಿಲ್ಲ ಅನ್ನೋದು ಇವರ ಅರ್ಥ. ಅದರಲ್ಲಿ 2 ವಿಚಾರ ನಾನು ಮೊದಲೇ ಒಂದು ಹೇಳಿದೆ, ಕಮ್ಯುನಿಕೇಶನ್ ಮಾಡಲೇಬೇಕು ಅನ್ಕೊಂಡ್ರೆ 1000 ರೂಟ್ ಇದೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಇನ್ನೊಂದು, ಸಂತಾಪ ಸೂಚಿಸೋದಕ್ಕೆ ಅವರನ್ನ ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಏನಿದೆ? ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು
ಏನು ಮಾಡಬೇಕಾಗಿದೆ? ಸಂತಾಪ ತಾನೇ ಸೂಚಿಸ್ತಾ ಇದ್ದೀರಿ. ಇಂಥವ್ರದ್ದು ಹತ್ಯೆಯಾಗಿದೆ ಅಥವಾ ನಿಧನರಾಗಿದ್ದಾರೆ, ನಾವು ಸಂತಾಪವನ್ನು ಸೂಚಿಸ್ತೀವಿ. ವಿ ರಿಗ್ರೆಟ್ ಅಂತನೋ ಇನ್ನೆಂಥದ್ದು ನಿಮ್ಗೆ ಅನಿಸಿದ್ದು ಅಟ್ಲೀಸ್ಟ್ ಅದನ್ನು ಹೇಳೋದಕ್ಕೆ ಸಂಪರ್ಕ ಯಾಕೆ ಬೇಕು? ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದ್ದು ಎಲ್ಲಿಂದ ನಗಬೇಕು ನೀವೇ ಯೋಚನೆ ಮಾಡಿ ಅಂತ. ಎರಡೂ ಕಡೆ ನೋಡಿದಾಗ ಒಂದು ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಆಯ್ಕೆಗಳಿಲ್ಲ, ಆಪ್ಷನ್ಗಳಿಲ್ಲ ಅನ್ನೋದು ಒಂದಿದೆಯಲ್ಲ, ಅದಕ್ಕೂ ನೀವು ಎಲ್ಲಿಂದ ಬೇಕಾದ್ರೆ ನಗಿ, ಅಥವಾ ಅವ್ರನ್ನ ಸಂಪರ್ಕ ಮಾಡೋದಕ್ಕೂ ಸಂತಾಪ ಸೂಚಿಸೋದಕ್ಕೂ ಏನು ಸಂಬಂಧ, ಅದಕ್ಕೂ ನೀವು ಎಲ್ಲಿಂದ ಬೇಕಾದ್ರೆ ನಗಿ. ಆದರೆ ಇಂತಹ ಉತ್ತರವನ್ನು ಕೊಟ್ಟಿದ್ದು ದೇಶದ ವಿದೇಶಾಂಗ ಸಚಿವ, ಫಾರಿನ್ ಮಿನಿಸ್ಟರ್, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಮಿಸ್ಟರ್ ಎಸ್ ಜೈಶಂಕರ್. ಯೋಚನೆ ಮಾಡಿ, ಈ ಸರ್ಕಾರ ಎಷ್ಟು ಗಂಭೀರವಾಗಿದೆ ಮತ್ತು ಜನ ಕೇಳುವಂತಹ ಪ್ರಶ್ನೆಗಳಿಗೆ ಎಷ್ಟು ಸಿಲ್ಲಿಯಾಗಿ ಉತ್ತರ ಕೊಡುತ್ತೆ ಅಂತ. ಇನ್ನು ಏನಾಯ್ತು ಅನ್ನೋದನ್ನು ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಫೆಬ್ರವರಿ 28ನೇ ತಾರೀಕು ಮಾತುಕತೆಗಳ ನಡುವೆ ಕಳ್ಳದಾರಿಯಲ್ಲಿ ಮೋಸದಿಂದ ಅಮೆರಿಕ ಮತ್ತು ಇಸ್ರೇಲ್ ಏನ್ ಮಾಡಿದ್ರು, ಇರಾನ್ ಮೇಲೆ ದಾಳಿ ಮಾಡಿಬಿಟ್ರು. ಒಂದು ಕಡೆ ಮಾತುಕತೆ ನಡೆಸ್ತಿದ್ರು, ಇನ್ನೂ ಒಂದು ವಾರ ಟೈಮ್ ಇದೆ ಅಂತ ಹೇಳ್ತಿದ್ರು, ಬಟ್ ಮಧ್ಯದಲ್ಲೇನೆ ದಾಳಿ ಮಾಡಿದ್ರು. ಅವರ ಹೇಡಿತನ ಕೇಡಿತನ ಎಲ್ಲ ಅದರಲ್ಲಿ ಪ್ರದರ್ಶನ ಆಯಿತು. ಮೊದಲ ದಾಳಿಯಲ್ಲೇನೆ ಅಲ್ಲಿನ ಸರ್ವೋಚ್ಚ ನಾಯಕ ಖಾಮಿನೈ ಅವರನ್ನ ಹತ್ಯೆ ಮಾಡಿದ್ರು. ಅವ್ರ ಜೊತೆಗೆ 40-50 ದೊಡ್ಡ ದೊಡ್ಡ ಅಧಿಕಾರಿಗಳನ್ನ, ಸೇನಾಧಿಕಾರಿಗಳನ್ನು ಸಹ ಕೊಂದು ಹಾಕಿದ್ರು. ಆ ನಂತರ ಒಂದು ದೇಶ, ಭಾರತದಲ್ಲಿ ಇರಾನಿನ ರಾಯಭಾರಿ ಕಚೇರಿ ಭಾರತದಲ್ಲಿ ಇದೆ ಅಂದ ಮೇಲೆ ಭಾರತ ಮತ್ತು ಇರಾನ್ಗೂ ಸಂಬಂಧಗಳು, ರಾಜತಾಂತ್ರಿಕ ಸಂಬಂಧಗಳು ಸರಿ ಇದಾವೆ ಅಂತ ಅರ್ಥ. ಐತಿಹಾಸಿಕವಾಗಿ ನೋಡಿದ್ರು ಸಹ, ವ್ಯಾವಹಾರಿಕವಾಗಿ ನೋಡಿದ್ರು ಸಹ ಭಾರತ ಮತ್ತು ಇರಾನ್ ನಡುವಿನ ಸಂಬಂಧಗಳು ತುಂಬಾ ಚೆನ್ನಾಗಿದ್ದಾವೆ. ನಾವು ಅವರಿಂದ ಬಿಸ್ನೆಸ್ ಮಾಡ್ತೀವಿ, ಅವ್ರು ನಮ್ಮಿಂದ ಬಿಸ್ನೆಸ್ ಮಾಡ್ತಾರೆ, ನಾವು ಅವರಿಂದ ತೈಲ ಪಡ್ಕೊಳ್ತೀವಿ, ಅವರು ನಮ್ಮಿಂದ ಔಷಧಿಗಳನ್ನ ಮತ್ತೆ ಆಹಾರ ಪದಾರ್ಥಗಳನ್ನ, ಈ ಬಿಸ್ನೆಸ್ ಲೆವೆಲ್ಸ್ ಅಲ್ಲೂ ಇದೆ. ಒಂದು ರಾಜತಾಂತ್ರಿಕ ಕಚೇರಿ ನಮ್ಮ ದೇಶದ ಒಳಗಿದೆ ಅಂದ್ರೆ ಆ ದೇಶಕ್ಕೂ ನಮ್ಮ ದೇಶಕ್ಕೂ ಒಳ್ಳೆ ಸಂಬಂಧ ಇದೆ ಅಥವಾ ಕಮ್ಯುನಿಕೇಶನ್ ಇದೆ ಅಂತ ಅರ್ಥ. ಅಂಥ ದೇಶದ ಒಬ್ಬ ಮುಖ್ಯಸ್ಥನ ಸಾವಾದಾಗ, ಅದು ಕೊಲೆನೇ ಆಗಿರ್ಲಿ ಅಥವಾ ಸ್ವಾಭಾವಿಕ ಸಾವೇ ಆಗಿರ್ಲಿ, ಇನ್ನೇನೇ ಆಗಿರ್ಲಿ, ಒಂದು ಸಂತಾಪ ಸೂಚನೆ, ಇಂಥವರ ನಿಧನಕ್ಕೆ ನಾವು ಸಂತಾಪವನ್ನು ಸೂಚಿಸ್ತಾ ಇದ್ದೀವಿ ಅಂತ ಹೇಳೋದು ಆ ದೇಶದ ಜವಾಬ್ದಾರಿ ಆಗುತ್ತೆ. ಆದರೆ ನರೇಂದ್ರ ಮೋದಿ ಬಾಯಿಂದ ಆ ಮಾತು ಬರಲಿಲ್ಲ, ಆ ವಿಚಾರನೇ ಪ್ರಸ್ತಾಪ ಆಗಲಿಲ್ಲ, ಇವತ್ತಿಗೂ ಆಗಿಲ್ಲ. 11 ದಿನ ಆಗೋಯ್ತು, ಇವತ್ತಿಗೂ ಆಗಿಲ್ಲ. ಭಾರತ ಸರ್ಕಾರದ ಅಧಿಕೃತವಾದಂತಹ ಹೇಳಿಕೆ ಇಲ್ಲ. ಕೇವಲ ಏನ್ ಮಾಡಿದ್ರು, 7 ದಿನಗಳ ನಂತರ ಭಾರತದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರನ್ನ ರಾಯಭಾರಿ ಕಚೇರಿ ಕಳಿಸಿದ್ರು. ಅಲ್ಲಿ ಹೋಗಿ ಅವರು ಅಲ್ಲಿನ ಏನು ಕೌನ್ಸಿಲರ್ ಇದ್ದಾರೆ, ಕೌನ್ಸುಲೇಟ್, ಅವರನ್ನ ಭೇಟಿ ಮಾಡಿ ಅವ್ರ ಜೊತೆಲಿ ಕೂತ್ಕೊಂಡು ಒಂದು ದುಃಖದ ಪೋಸ್ ಕೊಟ್ಟು ಸಂತಾಪಗಳನ್ನ ಅಲ್ಲಿ ವಿಸಿಟರ್ಸ್ ರಿಜಿಸ್ಟರ್ನಲ್ಲಿ ಬರೆದು ದಾಖಲಿಸಿ ಬಂದರು, ಅಷ್ಟೇನೆ. ಹಾಗಾದ್ರೆ ಅಲ್ಲಿ ಬಂದಂತಹ ಪ್ರಶ್ನೆಗಳೇನು? ಯಾಕೆ ಇಷ್ಟು ತಡ, ಅಥವಾ ಯಾಕೆ ಮೋದಿ ಮತ್ತು ಭಾರತ ಸರ್ಕಾರ ಅಧಿಕೃತವಾಗಿ ಯಾವುದೇ ಪ್ರಕಟಣೆಯನ್ನು ಹೊರಡಿಸಿಲ್ಲ, ಸಂತಾಪ ಸೂಚಿಸಿಲ್ಲ ಅನ್ನೋದು. ಅದಕ್ಕೆ ನಿಮಗೆ ಆರಂಭದಲ್ಲಿ ಹೇಳದಂಗೆ ಟ್ರಂಪಿನ ಭಯ. ನರೇಂದ್ರ ಮೋದಿ ಅವರು, ವಿರೋಧ ಪಕ್ಷಗಳು ಹೇಳದಂಗೆ, ರಾಹುಲ್ ಗಾಂಧಿ ಹೇಳದಂಗೆ, ಕಾಂಗ್ರೆಸ್ ಹೇಳದಂಗೆ, ನರೇಂದ್ರ ಮೋದಿ ಟ್ರಂಪ್ ಮುಂದೆ ಸರೆಂಡರ್ ಆಗಿದ್ದಾರೆ ಅಂತ ಇದು ಸಹ ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ವಿಪಕ್ಷಗಳು ತೆಗೆದುಕೊಳ್ಳಬಹುದು. ಇರಾನಿನ ಹಡಗು, ಸೇನಾ ಹಡಗು, ನೌಕಾಪಡೆಯ ಹಡಗು ನಮ್ಮ ಆಹ್ವಾನದ ಮೇರೆಗೆ ಭಾರತಕ್ಕೆ ಬರುತ್ತೆ. ಭಾರತದಲ್ಲಿ ಒಂದು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಅಟೆಂಡ್ ಮಾಡುತ್ತೆ. ಆ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರಪತಿಗಳು ಸಹ ಇರ್ತಾರೆ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಇರಾನ್ಗೆ ವಾಪಸ್ ಹೋಗೋದು ಹಾದಿಯಲ್ಲಿ, ಭಾರತದಿಂದ ಸ್ವಲ್ಪ ದೂರದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದವರು ಆ ಹಡಗನ್ನ, ನಮ್ಮ ಅತಿಥಿಗಳಾಗಿ ಬಂದು ವಾಪಸ್ ಅವರ ದೇಶಕ್ಕೆ ಹೋಗ್ತಿದ್ದಂತಹ ಹಡಗನ್ನ ಟಾರ್ಗೆಟ್ ಮಾಡ್ತಾರೆ. 100ಕ್ಕೂ ಹೆಚ್ಚು ಜನರ ಸಾವುಗಳಾಗ್ತವೆ. ಆ ಹಡಗನ್ನ ಮುಳುಗಿಸ್ತಾರೆ. ಶ್ರೀಲಂಕಾ ರಕ್ಷಣಾ ಕಾರ್ಯಗಳನ್ನು ಮಾಡುತ್ತೆ. ಬಟ್ ಭಾರತ ಅದಕ್ಕೆ ಪ್ರತಿಕ್ರಿಯೆಗಳನ್ನು ಕೊಡೋದಿಲ್ಲ. ಇದೇನ್ ತೋರಿಸುತ್ತೆ? ಭಾರತದ ಒಂದು ಅಸಡ್ಡೆಯನ್ನು ತೋರಿಸುತ್ತಾ, ನರೇಂದ್ರ ಮೋದಿ ಅವರ ಭಯವನ್ನು ತೋರಿಸುತ್ತಾ, ಪ್ರತಿಕ್ರಿಯೆ ಕೊಡೋದಕ್ಕೆ ಟ್ರಂಪ್ಗೆ ಶರಣಾಗಿದ್ದೀವಿ ಅನ್ನೋದನ್ನು ತೋರಿಸುತ್ತಾ, ಏನೆಲ್ಲ ತೋರಿಸುತ್ತೆ. ಬಟ್ ಇಲ್ಲ, ಅದನ್ನೂ ಸಮರ್ಥನೆ ಮಾಡ್ಕೊಳ್ತಾರೆ. ನಮ್ಮ ಜಲಗಡಿಯಲ್ಲಿ ಆಗಿಲ್ಲ ಅದು. ಸರಿ, ನೀವು ಅಮೆರಿಕದ ಹತ್ತಿರ ಹೋಗಿ ಅಮೆರಿಕದ ಜಲಗಡಿಯಿಂದ ಹೊರಗಡೆ
ಯಾವುದಾದ್ರೂ ಒಂದು ಶಿಪ್ ಮೇಲೆ ದಾಳಿ ಮಾಡೋಕೆ ಸಾಧ್ಯ ಇದೆಯಾ? ಪಾಕಿಸ್ತಾನದ ಶಿಪ್ ಅನ್ನೇ ನೀವು ದಾಳಿ ಮಾಡಿ ಬಂದ್ಬಿಡ್ತೀರಾ? ಬರ್ತೀರಾ ನೀವು? ಹಿಂದೂ ಮಹಾಸಾಗರ ಕಂಪ್ಲೀಟ್ ನಮ್ಮ ಕೈಲಿದೆ ಅಂತ ಹೇಳ್ಕೊಂಡು ಓಡಾಡುವಂತಹ ಭಾರತ, ನರೇಂದ್ರ ಮೋದಿ ಅದೇ ಸಾಗರದಲ್ಲಿ ಏನಾದರೂ ಕಾರ್ಯಾಚರಣೆ ನಡೆಸಬೇಕಾದ್ರೆ ಅದರಲ್ಲಿ ಪಕ್ಕದಲ್ಲಿ ಇರುವಂತಹ ಭಾರತಕ್ಕೆ ಒಂದು ಮಾತು ತಿಳಿಸ್ಬೇಕು ಅಂತ ಅಮೆರಿಕಾಗೆ ಯಾಕೆ ಅನ್ನಿಸ್ಲಿಲ್ಲ? ಧೈರ್ಯ. ಯಾಕೆ? ಮೋದಿ ಸರ್ಕಾರ ಇರೋದು. ಮೋದಿ ಫುಲ್ ಬಿಸಿ ಇದ್ದಾರೆ. ಯಾವುದರಲ್ಲಿ? ಎಪ್ಸ್ಟೀನ್ ಫೈಲ್ಸ್ ಇಂದ ತಪ್ಪಿಸ್ಕೊಳ್ಬೇಕು. ಎಪ್ಸ್ಟೀನ್ ಫೈಲ್ಸ್ ಒಳಗಡೆ ಬಂದಿದಾವಲ್ಲ 2 ಮುಖ್ಯವಾದ ಹೆಸರುಗಳು, ಅದರಿಂದ ತಪ್ಪಿಸ್ಕೊಳ್ಬೇಕು. ಹರ್ದೀಪ್ ಸಿಂಗ್ ಪುರಿ ಮೋದಿ ಸರ್ಕಾರದಲ್ಲಿ ಮಂತ್ರಿ, ಇನ್ನೊಬ್ಬ ಅನಿಲ್ ಅಂಬಾನಿ ಬಿಸ್ನೆಸ್ ಬಂಡವಾಳಶಾಹಿ ಸ್ನೇಹಿತ, ಅವರ ರಕ್ಷಣೆ ಆಗಬೇಕು. ಅದರ ಜೊತೆಗೆ ಅಮೆರಿಕದಲ್ಲಿ ಕೇಸ್ ಮೇಲೆ ಕೇಸ್ ಹಾಕಿಸ್ಕೊಂಡು ಭ್ರಷ್ಟಾಚಾರದ ಕೇಸುಗಳನ್ನು ಎದುರಿಸ್ತಾ ಇರುವಂತಹ ಮತ್ತು ಅರೆಸ್ಟ್ ವಾರೆಂಟ್ ಇರುವಂತಹ ಅದಾನಿನ್ ಸೇಫ್ ಮಾಡಬೇಕು. ಹಾಗಾಗಿ ಭಾರತದ ಹಿತಾಸಕ್ತಿ ಹೇಗಾದರೂ ಹೋಗ್ಲಿ, ನಾವು ಅಮೆರಿಕ ವಿರುದ್ಧ ಮಾತಾಡಲ್ಲ, ಟ್ರಂಪ್ ವಿರುದ್ಧ ಧ್ವನಿ ಎತ್ತಲ್ಲ. ಚಕರ ಎತ್ತಲ್ಲ, ಧ್ವನಿ ಎತ್ತೋದು ಬಿಡಿ, ಚಕರ ಎತ್ತಲ್ಲ. ಅವ್ರು ಏನು ಮಾಡಿದ್ರು ಸರಿನೇ. ಒಪ್ಪಂದ ಮಾಡು ಅಂದ್ರೆ ಆರ್ಥಿಕ ಒಪ್ಪಂದ, ಅದೇನು ಇದಾಯ್ತಲ್ಲ ಟ್ರೇಡ್ ಡೀಲು, ಅದಕ್ಕೂ ಸರಿ. ನಮ್ಮ ರೈತರಿಗೆ ಅನಾನುಕೂಲ ಆಗುತ್ತೆ, ಅಲ್ಲಿನ ರೈತರ ಪದಾರ್ಥಗಳು, ಕೃಷಿ ಪದಾರ್ಥಗಳು ಬಂದು ಈ ಮಾರ್ಕೆಟ್ ಮೇಲೆ ಸುರಿತಾರೆ, ಓಕೆ, ನಾವು ಒಪ್ಕೊಂಡಿದ್ದೀವಿ. ಇರಾನಿಂದ ತೈಲ ಖರೀದಿ ಮಾಡಬಾರ್ದು, ಓಕೆ. ರಷ್ಯಾದಿಂದ ತೈಲ ಖರೀದಿ ಮಾಡಬಾರ್ದು, ಓಕೆ. ನೀವು ಅದು ಮಾಡಬಾರ್ದು, ಓಕೆ. ಇದು ಮಾಡಬಾರ್ದು, ಓಕೆ. ನಮಗೆ ಇದು ಮುಖ್ಯ. ಎಫ್ಟೀನ್ ಫೈಲ್ಸ್ ಅಲ್ಲಿ ಬಂದಿರೋ ಭಾರತೀಯರ ಹೆಸರುಗಳಿಗೆ ಯಾವುದೇ ತೊಂದರೆ ಆಗಬಾರ್ದು, ಅದಾನಿಗೆ ಯಾವುದೇ ತೊಂದರೆ ಆಗಬಾರ್ದು. ಅದರ್ ದನ್ ದಟ್ ಪಾಕಿಸ್ತಾನದ ಜೊತೆ ಸಿಂಧೂರ, ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಸೀಸ್ ಫೈರ್ ಅಂದ್ರೆ ಸೀಸ್ ಫೈರ್ ಅಷ್ಟೇ. ಒಂದೇ ಮಾತು, ಒಂದೇ ಮಾತು. ಅಷ್ಟೆಲ್ಲ ಇಟ್ಕೊಂಡು ಇವರು ಈ ರೀತಿ ಎಲ್ಲಿಂದ ನಗಬೇಕು ಅನ್ನೋ ಪ್ರಶ್ನೆ ಕೇಳುವ ಮಟ್ಟಕ್ಕೆ ಉತ್ತರ ಕೊಡ್ತಾರೆ. ಏನು ಅಂದ್ರೆ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡೋದು ಈ ಸಂದರ್ಭದಲ್ಲಿ ಕಷ್ಟ ಆಗಿರೋದ್ರಿಂದ ನಾವು ಪ್ರತಿಕ್ರಿಯೆಗಳನ್ನು ಕೊಟ್ಟಿಲ್ಲ, ಸಂತಾಪವನ್ನು ಸೂಚಿಸಿಲ್ಲ. ಇದನ್ನು ಕೇಳಿ ಸದನದಲ್ಲಿ ಕಾಂಗ್ರೆಸ್ ಕೆಂಡಾಮಂಡಲ ಆಯಿತು. ವಿರೋಧ ಪಕ್ಷದ ಎಲ್ಲ ಪಕ್ಷಗಳು ಕೆಂಡಾಮಂಡಲ ಆದರೂ ವಾಕೌಟ್ ಮಾಡಿದ್ರು. ಜೈಶಂಕರ್ ಮಾತಾಡ್ತಿರ್ಬೇಕಾದ್ರೆ ಇದೆಂತ ಸಿಲ್ಲಿ ರೀಸನ್ ಇದು ಅಂತ. ಸಿಲ್ಲಿ ರೀಸನ್, ಗಂಭೀರತೆ ಇಲ್ಲ ಈ ಸರ್ಕಾರಕ್ಕೆ. ಅದರ ಜೊತೆಗೆ ಆವತ್ತು ಎಸ್ಕೇಪ್ ಆಗಿದ್ದು ಸುಮಾರು ದಿನಗಳ ಹಿಂದೆ ಸದನಕ್ಕೆ ಬರದೆ ನರೇಂದ್ರ ಮೋದಿ, ಅದು ರಾಷ್ಟ್ರಪತಿಗಳ ಭಾಷಣದ ಮೇಲೆ ಅಭಿನಂದನೆಗಳನ್ನು ಅಥವಾ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾದಂತಹ ಭಾಷಣದಿಂದ ತಪ್ಪಿಸಿಕೊಂಡು ಸದನಕ್ಕೆ ಆಬ್ಸೆಂಟ್ ಆದಂಥವ್ರು ಲೋಕಸಭೆಗೆ ಇವತ್ತಿನವರೆಗೆ ಲೋಕಸಭೆಗೆ ಕಾಲಿಟ್ಟಿಲ್ಲ. ಅದಾದ ನಂತರ ಒಂದೇ ಒಂದು ಸಾರಿ ರಾಜ್ಯಸಭೆಗೆ ಹೋಗಿದ್ರು, ಲೋಕಸಭೆಗಂತೂ ಕಾಲೇ ಇಟ್ಟಿಲ್ಲ. ಕೇಳಿದ್ರೆ ಕಾಂಗ್ರೆಸ್ಸಿನ ಮಹಿಳಾ ಎಂಪಿಗಳು ನನ್ನ ಮೇಲೆ ದಾಳಿ ನಡೆಸ್ತಾರೆ ಅನ್ನೋ ರೀತಿಯಲ್ಲಿ ಬಿಜೆಪಿಯವರು ಕತೆ ಹೇಳ್ತಾರೆ. ಇದು ಇವರ ಧೈರ್ಯ, ಇದು ಇವರ ವಿದೇಶಾಂಗ ನೀತಿ, ಇದು ಇವರ ಆಡಳಿತ ವೈಖರಿ. ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಇಲ್ಲ ನಾವು ಅಂಧ ಭಕ್ತರು, ಮಬ್ಬಕ್ತರು, ನಮಗೆ ಮೋದಿ ಏನು ಮಾಡಿದ್ರು ಸರಿನೇ, ದೇಶನೇ ತಗೊಂಡು ಹೋಗಿ ಟ್ರಂಪ್ಗೆ ಒಪ್ಪಿಸ್ಬಿಟ್ರು ಸರಿನೇ, ನಮಗೆ ಮೋದಿ ಮುಖ್ಯ. ಯಾಕೆ? ನಮ್ಮಲ್ಲಿ ಧರ್ಮಾಂಧತೆ ತುಂಬಿದೆ, ಅಷ್ಟೇ ಸಾಕು ನಮಗೆ. ದೇಶ ಎಕ್ಕುಟ್ಟೋಗ್ಲಿ, ಎಕಾನಮಿ ಎಕ್ಕುಟ್ಟೋಗ್ಲಿ, ಜನ ಎಕ್ಕುಟ್ಟೋಗ್ಲಿ, ಯಾರಾದರೂ ಎಕ್ಕುಟ್ಟೋಗ್ಲಿ, ನಮಗೆ ಧರ್ಮಾಂಧತೆ ಮುಖ್ಯ. ಅದನ್ನು ನಿಭಾಯಿಸೋದಕ್ಕೆ ನಾವು ಕೆಲಸ ಮಾಡ್ತೀವಿ ಅನ್ನೋರಿಗಾದರೆ ಏನೂ ಅರ್ಥ ಆಗಲ್ಲ. ಬಟ್ ನೀವು ಓಪನ್ ಮೈಂಡ್ ಆಗಿದ್ದರೆ, ನಿಮ್ಮಲ್ಲಿ ಭಾರತೀಯತೆ ಅನ್ನೋದಿದ್ದರೆ, ಭಾರತದ ಹಿತಾಸಕ್ತಿ ಬಯಸುವವರಾಗಿದ್ದರೆ ಇದೆಲ್ಲವನ್ನು ಗಮನಿಸ್ತೀರಿ. ಮತ್ತು ಯಾವಾಗ ಅದಕ್ಕೆ ಉತ್ತರ ಕೊಡೋದಕ್ಕೆ ನಮಗೆ ದೊಡ್ಡ ಅಸ್ತ್ರ ಇದೆಯಲ್ಲ, ಮತದಾನ ಅನ್ನುವಂಥ ಅಸ್ತ್ರ, ಅದನ್ನು ಬಳಸೋ ಅವಶ್ಯಕತೆ ಬೀಳುತ್ತೋ, ಅವಕಾಶ ಸಿಗುತ್ತೋ, ಅವಾಗ ಅದನ್ನು ನೀವು ಎಕ್ಸಸೈಸ್ ಮಾಡ್ತೀರಿ ಅಷ್ಟೇ. ಸೊ ನೋಡೋಣ ಇನ್ನು ಏನೆಲ್ಲ ನಾಟಕಗಳು ಆಡ್ತಾರೆ ಈ ಇರಾನ್ ಯುದ್ಧದ ಸನ್ನಿವೇಶದಲ್ಲಿ ಅಂತ. ಬೇರೆ ವಿಚಾರಗಳು ಬೇರೆ ಇದೆ, ಅದನ್ನು ಬೇರೆ ವಿಡಿಯೋದಲ್ಲಿ ಮಾತಾಡ್ತೀನಿ. LPG ಸಮಸ್ಯೆ ಅದು ಇದೆಲ್ಲ ಬೇರೆ ನಡೀತಾ ಇದೆ, ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಓಕೆ, ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.